ಬೃಹತ್ ಮತ್ತು ಅತ್ಯವಶ್ಯಕ ಇರತಕ್ಕಂಥ ನೀರಾವರಿ ಹೋರಾಟದ ಒಂದು ವೇದಿಕೆ ಭಾಗವಾಗಿ ಇವತ್ತು ನಮ್ಮ ಈ ಒಂದು ಜಲಾಗ್ರಹ ಸಂಸ್ಥೆಗೆ ಮತ್ತೆ ಆ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ನಾನು ಇದ್ದೇನೆ ನಿಮ್ಮ ಜೊತೆ ಅಂತ ಹೇಳ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಾದ ಗೌರವಾದ ಗೋಪಾಲ್ ಗೌಡರು, ಹಾಗೆ ಹಾಲಿ ಸಂಸದರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹಾಗೆ ನೀರಾವರಿ ಹೋರಾಟದ ಸಮಿತಿ ಎಲ್ಲ ಪದಾಧಿಕಾರಿಗಳು, ಗೌರವಾನ್ವಿತ ಮುಖಂಡರು, ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ರೈತ ಮಿತ್ರರು ಮತ್ತೆ ರೈತ ಒಡನಾಡಿಗಳಾಗಿರ್ತಕ್ಕಂಥ ನೀರಾವರಿ ಹೋರಾಟದ ಅನೇಕ ಸಂಘ ಸಂಸ್ಥೆಗಳು, ವಿಶೇಷವಾಗಿ ವಕೀಲರು ಮತ್ತು ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಗೆ ಸಂದರ್ಭದಲ್ಲಿ ಶುಭಾಶಯ ಮತ್ತೆ ಶುಭ ಕೋರ್ತಾ, ಶಾಶ್ವತ ಅಂತ ಒಂದು ನೀರಾವರಿ ಹೋರಾಟ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತ ಮಿತ್ರರು ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ರಿ ಮತ್ತೆ ಭಾಗವಹಿಸಿದ್ವಿ. ಆದರೆ ರಾಜಕೀಯ ಇಚ್ಛಾಶಕ್ತಿ, ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಹೋರಾಟ ಶಾಶ್ವತವಾದ ಹೊರತಾಗಿ ಶಾಶ್ವತ ನೀರಾವರಿ ನಮಗೆ ಸಿಗಲಿಲ್ಲ ಅಂತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ. ಇದೆಲ್ಲ ಮುಂದುವರೆದು ಒಂದು ಕಣ್ಣೋಸ್ತಕ್ಕಂಥ ಒಂದು ತಂತ್ರಗಾರಿಕೆಯಿಂದ 2018ರಲ್ಲಿ ಏನು ಕೆಸಿ ವ್ಯಾಲಿಯ ಬೆಂಗಳೂರು ನೀರು ಅಂದ್ರೆ ಕೊಳಚೆ ನೀರು, ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅನುಪಯುಕ್ತ ನೀರು, ಕಾರ್ಖಾನೆಗಳಿಂದ ತ್ಯಾಜ್ಯ ಮತ್ತೆ ಔಷಧಿ ತಯಾರಿಕಾ ಘಟಕಗಳಿಂದ ಬಂದಂತ ಆ ಒಂದು ವಿಷಯುಕ್ತ ನೀರನ್ನ ಕೋಲಾರಿಗೆ ಕೊಡ್ತಕ್ಕಂಥದ್ದು, ಅದು ಅವೈಜ್ಞಾನಿಕವಾದಂತಹ ಒಂದು 2 ಹಂತಗಳ ಒಂದು ಶುದ್ಧೀಕರಣ. ನಮಗೀಗಾಗಲೇ ನಮ್ಮ ಆಂಜನೇಯ ರೆಡ್ಡಿ ಸರ್ ಹೇಳಿದ್ರು, ಈ 3 ಹಂತದ ಶುದ್ಧೀಕರಣ ಆದ್ರೂ ಕೂಡ ನಾವು ಕುಡಿಲಿಕ್ಕೆ ಅಥವಾ ಬಳಕೆ ಮಾಡಲಿಕ್ಕೆ ಅಥವಾ ತೋಟಗಾರಿಕೆ ಬೆಳೆಗೆ ಯೋಗ್ಯತೆ ಅಲ್ಲ ಅಂತ. ಹಾಗಾದ್ರೂ ಸಹ ಅವೈಜ್ಞಾನಿಕವಾದಂತಹ ಒಂದು ಶುದ್ಧೀಕರಣ ಮಾಡಿ ಕೋಲಾರ ತರಿಸಿದಂತಹ ಒಂದು ಪರಿಣಾಮ ನಮ್ಗೆಲ್ಲರೂ ನೋಡ್ತಾ ಇದ್ರಿ ಕೂಡ. ಏನು ಈಗಾಗಲೇ ಎಲ್ಲ ಮುಖಂಡರು ಮಾತನಾಡ್ತಾ ಇದ್ದಾರೆ, ಉದ್ದೇಶ ಒಂದೇ, ಒಂದು ಈಗಾಗಲೇ ಸರಬರಾಜು ಆಗ್ತಕ್ಕಂಥ ನೀರನ್ನ 3ನೇ ಹಂತದ ವೈಜ್ಞಾನಿಕವಾಗಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಮತ್ತು ಏನು ಎತ್ತಿನ ಹೊಳೆನ ಅಪೂರ್ಣಗೊಳಿಸೋದ್ರ ಪೂರ್ಣಗೊಳಿಸಬೇಕು. ಇವೆಲ್ಲ ಜೊತೆಯಾಗಿ ನಮ್ಮ ಯಾವುದು ಎರಗೋಳು, ಈ ಭಾಗದ ಕೆಸಿ ವ್ಯಾಲಿ ನೀರು ಹರಿದು ಹೋಗಿ ಎರಗೋಳಿಗೆ ಬೆರಕೆ ಆಗ್ತಾ ಇದೆ, ಅದನ್ನ ತಡೆ ಮಾಡಿ ಶುದ್ಧ ಕುಡಿಯೋ ನೀರು ಕೊಡುವಂಥದ್ದು ಕೂಡ ಆಗಬೇಕು. ಆ ನಿಟ್ಟಲ್ಲಿ ಏನು ಇವತ್ತು ದಿವಸ ಈ ಒಂದು ಹೋರಾಟಕ್ಕೆಲ್ಲ ಹಾಜರಾಗಿದ್ರಿ. ಕೇವಲ ಒಂದು ದಿನ ಅಥವಾ ಒಂದು ದೊಡ್ಡ ಮಟ್ಟದ ಸಂಘಟನೆಗೆ ಸೀಮಿತ ಆದ್ರೆ ಆಗೋದಿಲ್ಲ. ಇದು ಇವತ್ತೇನು ನೆರೆದಿದ್ರಿ, ಸಾಕಷ್ಟು ತೃಪ್ತಿವಾದ ಒಂದು ಜನ ಸೇರಿಲ್ಲ ಅಂತ ಕೂಡ ನಮ್ಮ ಭಾವನೆ. ಇದು ಎಲ್ಲರ ಅತ್ಯವಶ್ಯಕವಾದದ್ದು. ನೀರು ಅಂತಕ್ಕಂಥದ್ದು ನಮಗೆ ತುಂಬಾ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಆಗಿರುತ್ತೆ. ದಯವಿಟ್ಟು ಮುಂದೆ ಬರ್ತಕ್ಕಂಥ ಚುನಾವಣೆ ನಮ್ಮ ಏನು ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಹಾಗೆ ಈ ನೀರಿನ ಕಲುಷಿತ ನೀರಿನಿಂದ ತೋಟಗಾರಿಕೆ ಬೆಳೆಗಳು ಮತ್ತೆ ಕೃಷಿ ಬೆಳೆಗಳು ಪ್ರತಿ ವರ್ಷ ಕುಂಠಿತ ಆಗ್ತಾ ಇದೆ. ಮೊದಲನೇದಾಗಿ ಏನು ಬೆಂಗಳೂರು ಮತ್ತು ಹೊರ ರಾಜ್ಯಗಳಲ್ಲಿ ಒಂದು ರಿಯಲ್ ಎಸ್ಟೇಟ್ ದಂಧೆ ಇವತ್ತು ಕೋಲಾರಕ್ಕೆ ಆಗಮಿಸಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಅಥವಾ ರಸ್ತೆ ಇರ್ತಕ್ಕಂಥ ಜಮೀನುಗಳನ್ನು ಖರೀದಿ ಮಾಡೋದಾಗ್ತಾ ಇದೆ. ನಿಮ್ಗೆಲ್ಲ ನೋಡಿರ್ಬೋದು, ಇವತ್ತಿನ ದಿವಸ ಕಾಂಕ್ರೀಟ್ ವಾಲು ಅಥವಾ ಕಲ್ಚಪಡಿ ಮಾಡಿದಾರೆ ಅಂದ್ರೆ ಅದು ಬೇರೆ ರಾಜ್ಯ ಅಥವಾ ಬೆಂಗಳೂರಿಂದ ಬಂದು ರಿಯಲ್ ಎಸ್ಟೇಟ್ ಕಾಂಪೌಂಡ್ ಆಗಿದ್ದಾರೆ ಅಂತ. ಒಂದು ಕಡೆ ಬೆಳೆ ಜಮೀನುಗಳಿಂದ ಆ ರೀತಿಯ ಒಂದು ಬೇರೆ ಕೊಳ್ಳುಪಾಕ ಸಂಸ್ಕೃತಿಯಲ್ಲಿ ತೋಳದ ಒಂದು ಕಡೆ ಆದ್ರೆ ನೀರಿನ ಅಭಾವದಿಂದ ಅಥವಾ ಕೊಳಚೆ ನೀರಿನ ಅಭಾವದಿಂದ ಪ್ರಕೃತಿಯ ವಿಸರ್ಗಗಳು ಜೊತೆಗೆ ನೀರಿನ ಕಲುಷಿತ ನೀರಿನಿಂದಾಗಿ ತೋಟಗಾರಿಕೆ ಮತ್ತು ಕೃಷಿ ಜೊತೆಗೆ ಜಾನುವಾರುಗಳು ಮತ್ತು ಮೀನುಗಳು ಎಲ್ಲೂ ಕೂಡ ಕಲುಷಿತ ಆಗಿ ಒಂದು ಸಹ ಸಂಕಷ್ಟಕ್ಕೀಡಾಗಿದೆ. ಬೆಳೆವಾರು ಅಂದ್ರೆ ಇಳುವರಿ ಮತ್ತೆ ತೋಟದ ಕೃಷಿ ಬೆಳೆಗಳು ಈ ಒಂದು ರೋಗ ನಿರೋಧಕ ಶಕ್ತಿ ಕಳ್ಕೊಳ್ಳೋದ್ರಿಂದ ಒಳ್ಳೆ ಬೆಳೆ ಆಗದ್ರಿಂದ ಪ್ರತಿ ವರ್ಷ ನಾವು 1,000 ಹೆಕ್ಟೇರ್ ಅಷ್ಟು ನಾವು ಕೃಷಿಗಾಗ್ತದೆ ಬೆಳೆ. ಅದಕ್ಕೆ ನಿಮ್ಗೆ ಉದಾಹರಣೆ ಕೊಡೋದಾದ್ರೆ ಇವತ್ತು ನೋಡಿ 2021 ಅಂಕಿಅಂಶಗಳು, ಇದು ಸರ್ಕಾರ ಮತ್ತು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು. 2021ರಲ್ಲಿ ಒಟ್ಟು ತೋಟಗಾರಿಕೆ ಹಣ್ಣಿನ ಬೆಳೆಗಳು ಹೇಳೋದಾದ್ರೆ ಉದಾಹರಣೆಗಳಾದ್ರೆ 53,000 ಹೆಕ್ಟೇರ್ ಇತ್ತು. ತದನಂತರ ಅದೇ ಹಣ್ಣು ಬೆಳೆ 2028ಕ್ಕೆ 4,500 ಆಗ್ತದೆ. ತದನಂತರ ಹಾಗೆ ಮುಂದುವರೆದು 2023ಕ್ಕೆ 3,500 ಹೆಕ್ಟೇರ್ಗೆ 33,000 ಹೆಕ್ಟೇರ್ಗೆ ನಿಗದಿ ಆಗ್ತದೆ. ಇವೆಲ್ಲ ನೀವು ಸೂಕ್ಷ್ಮ ಗಮನಿಸೋದಾದ್ರೆ ಪ್ರತಿ ವರ್ಷ 5ರಿಂದ 10,000 ಹೆಕ್ಟೇರ್ ಭೂಮಿ ಒಂದು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗೆ ಕಡಿಮೆ ಆಗ್ತಾ ಬರ್ತಾ ಇದ್ರೆ
ಮುಂದೆ ಕೇವಲ 10 ವರ್ಷ ಅಥವಾ 15 ವರ್ಷಕ್ಕೆ ನಾವು ಶೂನ್ಯ ಆಗ್ತೀವಿ, ನಮ್ಮ ಬದುಕು ಅತಂತ್ರಕ್ಕೆ ಹೋಗ್ತದೆ ಅನ್ನೋದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಷಯ ಇದು. ಹಾಗಾಗಿ ಏನು ಇವತ್ತು ರಿಯಲ್ ಎಸ್ಟೇಟ್ ಮತ್ತೆ ತೋಟಗಾರಿಕೆ ಬೆಳೆಗಳು ಎರಡು ಒಟ್ಟೊಟ್ಟಿಗೆ ನಮ್ಗೆ ತೊಂದರೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರೆದ್ರೆ ನಮ್ಮ ಯುವಕರು ಒಳ್ಳೆ ಉದ್ಯೋಗ ಸಿಗದೆ ಕೃಷಿ ಮಾಡಲಿಕ್ಕೆ ಭೂಮಿ ಫಲವತ್ತತೆ ಇಲ್ಲದೆ ನೀರಿನ ಹಾಳಾಗೋ ಸಂದರ್ಭದಲ್ಲಿ ನಮ್ಮ ಯುವಕರು ಮಿತ್ರರು ಬೆಂಗಳೂರು ವಲಸೆ ಹೋಗಿ ಬೆಂಗಳೂರು ಏನೋ ಕೊಳಗೇರಿ ಆಗ್ತದೆ. ಇಲ್ಲಿರ್ತಕ್ಕಂಥ ನಮ್ಮ ಹಳ್ಳಿಗಾಡುಗಳು ನಮ್ಮ ಒಂದು ಏನು ಅನಾಥಾಶ್ರಮಗಳಾಗುತ್ತದೆ. ಹಾಗಾಗಿ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನನ್ನ ರೈತ ಮಿತ್ರರಿದ್ದೀರಿ, ಯುವ ಮಿತ್ರರಿದ್ದೀರಿ, ಜಾಗೃತರಾಗಿರಿ. ನಮ್ಮ ಹೋರಾಟ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಜಾಗೃತರಾಗಿ ಈ ಒಂದು ಹೋರಾಟಕ್ಕೆ ಬೆರೀಬೇಕು. ಜೊತೆಯಾಗಿ ವೈಯಕ್ತಿಕವಾಗಿ ಮುಂದಿನ ದಿನಗಳಲ್ಲಿ ವೈಯಕ್ತಿಕವಾಗಿ ನಾನು ಮತ್ತೆ JDS ಪಕ್ಷ ಜೊತೆಯಾಗಿ ಇಂಥ ಹೋರಾಟಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಶಕ್ತಿಯಾಗಿ ನೀವೆಲ್ಲ ಜೊತೆ ಇರ್ತೀರಿ ಅಂತ ಹೇಳ್ತಾ, ಮುಂದೆ ಯಾವುದೇ ತೀರ್ಮಾನ, ಜನಾಗ್ರಹ ಆದೇಶ ಯಾವುದೇ ತೀರ್ಮಾನ ತಗೊಳ್ಳಿ, ಅದು ರಸ್ತೆ ಚಳುವಳಿ ಆಗಿರ್ಬೋದು ಅಥವಾ ವಿಧಾನಸೌಧ ಚಲೋ ಅಂತದಾಗಿರ್ಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಕ್ಕಂಥ ಯಾವುದೇ ಉಗ್ರ ಹೋರಾಟ ತೀರ್ಮಾನ ತಗೊಂಡು ಕೂಡ ಜೊತೆಯಾಗಿ ನಾವೆಲ್ಲ ಇರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ವೈಯಕ್ತಿಕವಾಗಿ ಮತ್ತೆ ನನ್ನ ಪಕ್ಷದ ವತಿಯಿಂದ ಈ ಒಂದು ಹೋರಾಟಕ್ಕೆ ಬೆಂಬಲ ಇರ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸೋದಕ್ಕೆ ಮತ್ತೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮಿತಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಎಲ್ರಿಗೂ ಶುಭವಾಗಿ. ಜೈ ಹಿಂದ್, ಜೈ ಜನಾಗ್ರಹ. ನಮಸ್ಕಾರ.